ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾವು ಆಯುರ್ವೇದ ಮೆಥಡಲ್ಲಿ 3 ಟೈಪ್ಸ್ ಇರುತ್ತೆ, ಅಂದರೆ 3 ದೋಷಗಳು ಅಂತ ಇದರಲ್ಲಿ ನಾವು ಕರಿಬೋದಾಗುತ್ತೆ. ಸೊ ನಾನು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂತ ಫಸ್ಟ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಯಾವುದಕ್ಕೆ ಅಂದರೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸ್ ಬರೋದಾಗಿರ್ಬೋದು, ಮತ್ತು ಅನ್ಈವನ್ ಟೋನ್ ಆಗಿರುತ್ತಲ್ಲ, ಸೊ ಅದೆಲ್ಲ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಯಾವಾಗ್ಲೂ ನಾವು ರೂಟ್ ಕಾಸ್ಗೆ ಹೊಟ್ಟೋಗ್ಬೇಕು. ರೂಟ್ ಕಾಸ್ಗೆ ಹೋದಾಗಲೇ ನಾವು ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಅವಾಗ ನಮ್ಮ ಸ್ಕಿನ್ ಕೂಡ ಕ್ಲಿಯರ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಈವನ್ ನಿಮಗೆ ಒಂದು ಪಿಂಪಲ್ಸ್ ಆಗಿ ಮಾರ್ಕ್ಸ್ ಉಳಿಯೋದಾಗಿರ್ಬೋದು, ಅದು ಯಾವುದೂ ಬರಲ್ಲ ಆ ಥರ ಮಾಡಿದಾಗ. ಸೊ ಅದ್ರದ್ದು ಆಯುರ್ವೇದಿಕಲ್ಲಿ ಫ್ರೆಂಡ್ಸ್ 3 ದೋಷಗಳ ಥರ ವಿಂಗಡಿಸಲಾಗಿದೆ. ಸೊ ಯಾವುದು ಅಂದರೆ ವಾತ ದೋಷ, ಪಿತ್ತ ದೋಷ, ಮತ್ತು ಇನ್ನೊಂದು ಯಾವುದು ಕಫ ಬರುತ್ತೆ, ಆಯಿತಾ, ಕಫ ದೋಷ. ಸೊ 3ರಲ್ಲೇ ನಮ್ಮದು ಅಡಗಿರೋದು ಈ ಒಂದು ಸೀಕ್ರೆಟು, ಯಾವುದು ಪಿಗ್ಮೆಂಟೇಷನ್ದು ನಾನು ಹೇಳ್ತಾ ಇರೋದು. ಸೊ ವಾತದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೇಳ್ತೀನಿ ರೀ. ಸೊ ವಾತದಲ್ಲಿ ಏನಾಗುತ್ತೆ ಅಂದರೆ ಒಂಥರ ಇದು ಡ್ರೈನೆಸ್ ಬರುತ್ತೆ. ಮುಖ ಎಲ್ಲ ನೀವು ನೋಡಿದ್ದೀರಾ, ಕೆಲವ್ರದ್ದೆಲ್ಲ ವಾತ ಜಾಸ್ತಿ ಆದಾಗ ಸೊ ಅವ್ರ ಬಾಡಿನಲ್ಲಿ ಡ್ರೈನೆಸ್ಸು ಜಾಸ್ತಿ ಆಗುತ್ತೆ. ಯಾವಾಗ ನೋಡೋರು ಒಂಥರ ಸ್ಕಿನ್ ಎಲ್ಲ ತುಂಬ ಡ್ರೈ ಥರ ಕಾಣಿಸ್ತಾ ಇರುತ್ತೆ. ಯಾವಾಗ ನೋಡೋರು ಮಾಯಿಶ್ಚರೈಸರ್ ಅಪ್ಲೈ ಮಾಡೇ ಇರಬೇಕಾಗುತ್ತೆ ಅವ್ರ ಒಂದು ಬಾಡಿನಲ್ಲಿ. ಸೊ ಅಷ್ಟು ಒಂಥರ ಅವ್ರಿಗೆ ಡ್ರೈನೆಸ್ ಕಾಡುತ್ತೆ ಅವ್ರ ಸ್ಕಿನ್ನಲ್ಲಿ. ಸೊ ಕಫಾದು ಬರ್ತೀನಿ. ಸೊ ಕಫಾದು ಲಾಸ್ಟು. ಸೊ ಸೆಕೆಂಡ್ನೇದೇನು ಅಂದರೆ ಪಿತ್ತ. ಸೊ ಪಿತ್ತ ದೋಷ ನಿಮ್ಗೆ ಗೊತ್ತಲ್ಲ, ಪಿತ್ತ ಜಾಸ್ತಿ ಆದಾಗಲೇ ಇವಾಗ ಯಾರು ಬೈಬೇಕಾದ್ರೂ ನೀವು ಅಬ್ಸರ್ವ್ ಮಾಡಿರ್ತೀರಾ, ಪಿತ್ತ ಜಾಸ್ತಿ ಆಗಿದೆಯಾ ಅವನಿಗೆ, ಪಿತ್ತ ಜಾಸ್ತಿ ಆಗಿದೆಯಾ ಅವಳಿಗೆ ಅಂತಾರಲ್ಲ. ಸೊ ಯಾಕೆ ಹೇಳೋದು ಅಂದರೆ ಕೋಪದ ಸ್ವಭಾವದವರಾಗಿರ್ತಾರೆ. ಅಂದರೆ ತುಂಬಾ ಶಾರ್ಟ್ ಟೆಂಪರ್ ಆಗಿರ್ಬೋದು, ಇದ್ದಕ್ಕಿದ್ದಂಗೆ ಒಂಥರ ಆ್ಯಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಅದು ಅಗ್ನಿ ತತ್ವ ನಮ್ಮ ಬಾಡಿನಲ್ಲಿ ಜಾಸ್ತಿ ಆದಾಗಲೇ ಆ ಥರ ಆಗೋದು. ಪಿಗ್ಮೆಂಟೇಷನ್ ಬರೋದಾಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಅದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದರೆ ಪಿತ್ತ ದೋಷ ಅದು, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊತಾ ಬಂದರೆ ಯಾವ ಒಂದು ಪಿಗ್ಮೆಂಟೇಷನ್ ಕೂಡ ನಿಮ್ಮ ಸ್ಕಿನ್ನಲ್ಲಿ ಬರಲ್ಲ. ಸೊ ನೀವು ಆಲ್ರೆಡಿ ಎಲ್ಲ ಫೇಸ್ ಪ್ಯಾಕ್ಸ್ ಹಾಕೋದಿರ್ಬೋದು, ಮತ್ತು ಅದಕ್ಕೆ ಏನೇನು ಬೇಕೋ ಡಾಕ್ಟರ್ಸ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಕೆಮಿಕಲ್ ಬೇಸ್ಡ್ ಕ್ರೀಮ್ಸ್ ಆಗಿರ್ಬೋದು, ಎಲ್ಲ ಅಪ್ಲೈ ಮಾಡ್ತೀರಾ. ಬಟ್ ಅದ್ರ ರೂಟ್ ಕಾಸ್ ತಿಳ್ಕೊಳ್ಳಿ ಫಸ್ಟ್, ಯಾಕೆ ಬರುತ್ತೆ ಅಂತ ಅಲ್ವಾ. ಸೊ ಅದೇನಾಗುತ್ತೆ ಅಂದರೆ ಪಿತ್ತದೋಷ ಜಾಸ್ತಿ ಆದಾಗ ರೆಡ್ನೆಸ್ ಜಾಸ್ತಿ ಬರುತ್ತೆ. ಅಂದರೆ ಮುಖದಲ್ಲೆಲ್ಲ ಇದು ರೆಡ್ ಪಿಂಪಲ್ಸ್ ಆಗುತ್ತೆ ನೋಡಿ ಕೆಲವ್ರಿಗೆ, ಅದನ್ನು ಪಿತ್ತದೋಷದಿಂದನೇ ಆಗುತ್ತೆ. ಕೆಂಪು ದಪ್ಪ ಮೊಡವೆಗಳಾಗುತ್ತಲ್ಲ, ಕೆಂಪುಗೆ ನಾನು ಹೇಳೋದು. ಸೊ ಅದೆಲ್ಲ ಅದರಿಂದನೇ ಬರೋದು. ಯಾವಾಗ ನಮ್ಮ ಬಾಡಿನಲ್ಲಿ ಪಿತ್ತದು ಜಾಸ್ತಿ ಆಗುತ್ತೋ, ಸೊ ಅವಾಗ ಅಗ್ನಿ ತತ್ವ ಯಾವಾಗ ಜಾಸ್ತಿ ಆಗುತ್ತೋ, ಸೊ ಆವಾಗಲೇ ಈ ಥರ ಆಗೋದು. ಸೊ ಅದ್ರದ್ದು ರೆಮಿಡಿ ಕೂಡ ನಾನು ತೊಗೊಂಬಂದಿದ್ದೀನಿ, ಏನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ. ಒಂದು ಇಂಟೇಕ್ ಮಾಡೋದು ಹೇಳ್ಕೊಡ್ತೀನಿ, ಪ್ಲಸ್ ನೀವು ಮುಖಕ್ಕೆ ಅಪ್ಲೈ ಮಾಡೋದು ಕೂಡ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಿಗಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಆಯಿತಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ರದ್ದು ಹೇಳ್ತೀನಿ. ಸೊ ಇವಾಗ ಬನ್ನಿ, ಕಫ ಪ್ರವೃತ್ತಿ ಜಾಸ್ತಿ ಆದಾಗ, ಅಂದರೆ ನಮ್ಮ ಬಾಡಿನಲ್ಲಿ ಕಫ ದೋಷ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ವೈಟಿಶ್ ಥರ ಕಾಣುತ್ತೆ. ಸೊ ಯಾವ ಥರ ಅಂದರೆ ಪ್ಯಾಚ್ ಥರ ಬರುತ್ತೆ ನೋಡಿ. ಇವಾಗ ಸ್ಕಿನ್ನಲ್ಲಿ ಅನ್ಈವನ್ ಟೋನ್ ಅಂತಾರೆ ನೋಡಿ, ಒಂದು ಕಡೆ ಬೆಳ್ಳಗಿರುತ್ತೆ, ಒಂದು ಕಡೆ ಕಪ್ಪಗಿರುತ್ತೆ, ಒಂದು ಕಡೆ ಬೆಳ್ಳಗಿರುತ್ತೆ, ಒಂದು ಕಡೆ ಕಪ್ಪಗಿರುತ್ತೆ. ಸೊ ಈವನ್ ಆಗೇ ಇರಲ್ಲ ಅವ್ರ ಟೋನು. ಸ್ಕಿನ್ ಟೆಕ್ಸ್ಚರ್ನ ಅವ್ರದ್ದು ಚೆಕ್ ಮಾಡಿದಾಗ ಮುಖದ್ದು, ಸೊ ಕೆಲವ್ರಿಗೆ ನೀವು ಹೇಳ್ತಿರಲ್ಲ ನಮ್ಮದು ಬಾಡಿ ಎಲ್ಲ ತುಂಬ ಬೆಳ್ಳಗಿದೆ, ಮುಖ ಮಾತ್ರ ಯಾಕೋ ಕಪ್ಪಗಿದೆ, ಆ ಥರ ಕಫ ಪ್ರವೃತ್ತಿ ಇರೋರ್ದು ಆ ಥರ ಬರುತ್ತೆ. ಸೊ ಆಮೇಲೆ ಕೆಲವ್ರಿಗೆ ಮುಖದಲ್ಲೇ ಒಂದು ಪಾರ್ಟಲ್ಲಿ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ, ಒಂದು ಕಡೆ ಕಪ್ಪು ಕಾಣಿಸ್ತಾ ಇರುತ್ತೆ. ಸೊ ಅನ್ಈವನ್ ಟೋನ್ ಆಗಿರುತ್ತೆ. ಸೊ ಅದೆಲ್ಲನೂ 3ಕ್ಕೂ ಇದು ಒಂದೇ ಒಂದು ರೆಮಿಡಿ ಆಗಿರುತ್ತೆ. ಸೊ ಇದೊಂದು ಮಾಡೋದ್ರಿಂದ ಫುಲ್ ಬ್ಯಾಲೆನ್ಸ್ ಮಾಡ್ಕೋಬೋದು ನೀವು. ಸೊ ಆಯಿತಾ, ಮೇನ್ ಇಶ್ಯೂ ಬಂದೆ ಪಿಗ್ಮೆಂಟೇಷನ್ದು. ತುಂಬ ಜನಕ್ಕೆ, ಕೆಲವ್ರಿಗೆಲ್ಲ ಏನು ಗೊತ್ತಾ, ಸೀರಿಯಸ್ ಆಗಿ ಅದನ್ನು ಅವರು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಾಗಿರ್ಬೋದು, ಪ್ಲಸ್ ಏನೋ ಒಂದು ಮುಲೇತಿ, ನಾನು ಹೇಳಿದ್ನಲ್ಲ ಮುಲೇತಿ ಮತ್ತು ಮೊಸರುದು ಅದೆಲ್ಲ ಅಪ್ಲೈ ಮಾಡ್ತಾರೆ, ಜಾಕಾಯಿ, ಹಸಿ ಹಾಲು. ಸೊ ಅದೆಲ್ಲ ಅಪ್ಲೈ ಮಾಡ್ತಾ ಬಂದರೆ, ಸೀರಿಯಸ್ ಆಗಿ ಮಾಡ್ತಾ ಬಂದರೆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿಕೊಂಡು ನಾನು ಹೇಳೋದು. ಆಮೇಲೆ ಅವ್ರದ್ದು ಫುಡ್ಡಲ್ಲಿ ಸ್ಪೈಸಿ ಫುಡ್ ಎಲ್ಲ ತಿಂದೇನೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಮಾಡ್ಕೊಂಡು ಬರೋರಿಗೆ ಖಂಡಿತ 1 ತಿಂಗಳಲ್ಲಿ ಕಡಿಮೆ ಆಗೇ ಆಗುತ್ತೆ ಇದು, ಆಯಿತಾ. ಸೊ ಎಲ್ಲರದು ಬೇರೆ ಬೇರೆ ಬಾಡಿ ಸ್ಟ್ರಕ್ಚರು ಬೇರೆ ಬೇರೆ ಥರ ಇರುತ್ತೆ. ಬಾಡಿ ಟೈಪ್ಸ್ ನಾನು ಹೇಳೋದು, ಒಬ್ಬೊಬ್ರದ್ದು ಇರೋಂಗೆ ಇನ್ನೊಬ್ರದ್ದು ಇರಲ್ಲ ಅಲ್ವಾ. ಸೊ ಒಬ್ಬೊಬ್ರದ್ದು ಇರೋಂಗೆ ಒಂದೇ ಥರ ಯಾರ್ದು ಇರಲ್ಲ. ಸೊ ಬೇರೆ ಬೇರೆ ಥರ ಇರುತ್ತೆ. ಸೊ ಅದಕ್ಕೆ ನೀವು ಎಫರ್ಟ್ ಕೂಡ ಹಾಕಬೇಕಾಗತ್ತೆ. ಸೊ ಸುಮ್ಮನೆ ಏನೋ ಪಿಗ್ಮೆಂಟೇಷನ್ ಹೋಗ್ತಾನೆ ಇಲ್ಲ ಅಂದರೆ ಅದು ಹೋಗಲ್ಲ ಅದು. ಸೊ ಅದಕ್ಕೆ ತಕ್ಕನಂಗೆ ನೀವು ಎಫರ್ಟ್ ಕೂಡ ಹಾಕಬೇಕು. ಸೊ ನಾನು ಈಸಿ ಮೆಥಡಲ್ಲಿ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ನೀವು ಅದನ್ನು ಸರಿ ಮಾಡ್ಕೋಬೋದು ಅಂತ. ಸೊ ಬನ್ನಿ ಟ್ಯೂನಲ್ಲಿರಿ. ಸೊ ಇವಾಗ ಹೇಳ್ತೀನಿ ಬನ್ನಿ. ಪಿತ್ತದೋಷ ಆದಾಗಲೇ ಪಿಗ್ಮೆಂಟೇಷನ್ದೇ ವ್ಲಾಗ್ ಮಾಡ್ತಾ ಇರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಇರೋರ್ಗು ಅಪ್ಲೈ ಆಗುತ್ತೆ,
ಪಿಂಪಲ್ಸ್ ಇರೋರ್ಗು ಅಪ್ಲೈ ಆಗುತ್ತೆ. ಸೊ ಎಲ್ಲರದೂ ಒಂದೇ ಸೇರ್ಕೊಂಡಿರೋದು ಪಿತ್ತ ದೋಷದಿಂದನೇ ನಿಮಗೆಲ್ಲ ಈ ಪ್ರಾಬ್ಲಮ್ಸು ಬಂದಿರೋದು. ಸೊ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಯಾವ ಒಂದು ಆಹಾರ ಪದಾರ್ಥದಿಂದ ಇದು ಜಾಸ್ತಿ ಇದ್ರದ್ದು ಇಂಪ್ಯಾಕ್ಟ್ ಬೀಳುತ್ತೆ ಅನ್ನೋದು ಹೇಳ್ಬಿಡ್ತೀನಿ. ಸೊ ಕಹಿ ಪದಾರ್ಥ ತಿನ್ನೋದಾಗಿರ್ಬೋದು, ಮತ್ತು ಹುಳಿ ಪದಾರ್ಥ ತಿನ್ನೋದಾಗಿರ್ಬೋದು, ಸಿಕ್ಕಾಪಟ್ಟೆ ಸ್ಪೈಸಿ ಫುಡು ತಿನ್ನೋದಾಗಿರ್ಬೋದು, ಮತ್ತು ಉಪ್ಪನ್ನ ಜಾಸ್ತಿ ಬಳಸೋದಿರ್ಬೋದು, ಮತ್ತು ಸಕ್ಕರೆ. ಸೊ ಇದೆಲ್ಲ ಏನು ಗೊತ್ತಾ, ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಆಯಿತಾ, ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಅದು ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಜಾಸ್ತಿ ನೀವು ಉಪ್ಪು ಮತ್ತು ಖಾರ ಅದೆಲ್ಲ ತಿಂದಾಗ ಏನು ಅಂದರೆ ಗಟ್ ಹೆಲ್ತ್ಗೆ ಅದು ಒಳ್ಳೇದಲ್ಲ. ಈವನ್ ನೀವು ಹುಳಿ ತಿಂತೀರ ಅಂದ್ಕೊಳ್ಳಿ, ತುಂಬ ಹುಳಿ ತಿಂದ ಸೋರ್ ಅಂತಾರೆ ನೋಡಿ. ಸೊ ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಅದೂ ಇಚ್ಚಿಂಗ್ ಬರುತ್ತೆ, ನಿಮ್ಮ ಬಾಡಿನಲ್ಲಿ ಕೆರ್ತಾ ಬರುತ್ತೆ ಆಯಿತಾ. ಇಚ್ಚಿಂಗ್ ಆಗಿಬಿಟ್ಟು ಅಲರ್ಜಿಗಳಾಗಿ ಸ್ಕಿನ್ ಪ್ರಾಬ್ಲಮ್ ಬರೋದಕ್ಕೆ ತುಂಬ ಮೇನ್ ಕಾರಣ ಅದೇ ಆಗಿರುತ್ತೆ. ಮತ್ತು ಇನ್ನೊಂದು ರಾಂಗ್ ಕಾಂಬಿನೇಷನ್ ಬಗ್ಗೆನೂ ಹೇಳ್ತೀನಿ ಫ್ರೆಂಡ್ಸ್. ಸೊ ಯಾವ ಥರ ಅಂದರೆ ಮಿಲ್ಕ್ ಮತ್ತು ಸಾಲ್ಟದು ಎರಡೂ ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್ ಬರುತ್ತೆ ಆಯುರ್ವೇದಿಕ್ ಇದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೊಂದು ಟೀ ಮಾಡ್ಕೊಂಡು ಕುಡಿತಾ ಇರ್ತೀರಾ ಅಂದ್ಕೊಳ್ಳಿ ಆಯಿತಾ. ಟೀ ಮಾಡಿಕೊಂಡು ಕುಡಿತಾ ಇರ್ತೀರಾ. ಸೊ ನೀವೇನು ಮಾಡ್ತೀರಾ ಅಂದರೆ ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ, ಏನು ಮಾಡ್ತಾರೆ ಹೇಳಿ, ಒಂದು ಇದು ಏನಾರು ಒಂದು ಇರಬೇಕು ಅವ್ರಿಗೆ ಸೈಡ್ ಅನ್ನೋದಕ್ಕೆ ಮೈದಾ ಯೂಸ್ ಮಾಡ್ತಾರೆ ನೋಡಿ. ಟೀದು ಕುಡಿಬೇಕಾದ್ರೆ ಹಾಲು ಇರುತ್ತೆ, ಪ್ಲಸ್ ಅದಕ್ಕೆ ಅವರು ತಿನ್ಬೇಕಾದ್ರೆ ಬಿಸ್ಕೆಟ್ನ ಡಿಪ್ ಮಾಡಿ ರಸ್ಕ್ನ ಡಿಪ್ ಮಾಡಿ ತಿನ್ನೋದು. ಸೊ ಅದು ಡೆಡ್ಲಿ ಅಂದರೆ ಕಾಂಬಿನೇಷನ್ ಸರಿ ಇಲ್ಲ. ಆಮೇಲೆ ನೀವು ಇದು ಕೆಲವರೆಲ್ಲ ಚಪಾತಿನಲ್ಲಿ ಹದ್ದುಬಿಟ್ಟು ತಿಂತಾರೆ, ಅಬ್ಸರ್ವ್ ಮಾಡಿಬೇಕಾರೆ ಕೆಲವ್ರದ್ದು, ಎಲ್ಲರದು ಅಂತ ಹೇಳಲ್ಲ. ಸೊ ಅವರು ಏನು ಮಾಡ್ತಾರೆ ಅಂದರೆ ಟೀನಲ್ಲಿ ಚಪಾತಿ ಪೀಸ್ನ ಹಿಂಗೆ ಹದ್ಬಿಟ್ಟು ಹಿಂಗೆ ತಿಂತಾ ಇರ್ತಾರೆ, ಏನೋ ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ರಾಂಗ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಏನೋ ಒಂದು ರಕ್ತದಾತು ಅಂತ ಹೇಳ್ತಾರೆ, ಬ್ಲಡ್ ಸರ್ಕ್ಯುಲೇಷನ್ ಆಗ ಒಂದು ಪಂಪ್ ಮಾಡುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಇದು ಒಂದು ಕಲುಷಿತಗೊಳ್ಳುತ್ತೆ. ಏನೋ ನಾವು ಈ ಥರ ಬ್ಯಾಡ್ ಇಂಬ್ಯಾಲೆನ್ಸ್ ಫುಡ್ಡನ್ನ ತಿಂದಾಗ, ಬ್ಯಾಡ್ ಕಾಂಬಿನೇಷನ್ದು ತಿಂದಾಗ ನಾನು ಹೇಳೋದು. ಸೊ ಅದೇನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಹೋಗೋಕ್ಕೆ ಇದು ಮಾಡಲ್ಲ, ಅಂದರೆ ಅದು ಕಲುಷಿತವಾಗಿ ಹೋಗುತ್ತೆ, ಪ್ಯೂರಿಫೈ ಆಗಿರಲ್ಲ ಅಂತ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ, ಪಿತ್ತದೋಷ ಜಾಸ್ತಿ ಆಗೋದಕ್ಕೆ ಇನ್ನೊಂದು ಏನು ಪ್ರಮುಖ ಕಾರಣ ಏನು ಅಂದರೆ, ಸೊ ನಾನು ರೂಟ್ ಕಾಸ್ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಅದಾದಮೇಲೆ ನಾನು ಟ್ರೀಟ್ಮೆಂಟದು ಹೇಳ್ತೀನಿ, ಯಾಕೆಂದರೆ ಕರೆಕ್ಟಾಗಿ ಇದನ್ನು ತಿಳ್ಕೊಳ್ಳಿ ಅಂತಲೇ, ಅದಕ್ಕೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ಏನು ಅಂದರೆ ಪಿತ್ತದೋಷದು ಯಾವ ಇದರಿಂದ ಬರುತ್ತೆ ಅಂದರೆ ತುಂಬ ಅತಿಯಾದ ಭಯ, ತುಂಬ ಫಿಯರ್ ಇರೋದು, ಎದುರುಕೋತಾ ಇರೋದು, ಆಮೇಲೆ ತುಂಬ ಕೋಪ ಬರೋದು ಆಯಿತಾ. ಯಾರನ್ನಾರ ನೋಡೋರು ಸುಮ್ಮನಾದ್ರೂ ಬೈತಾ ಇರೋದು, ಕೋಪ ಮಾಡ್ಕೊಳ್ಳೋದು, ತುಂಬ ಆ್ಯಂಗ್ಸೈಟಿ ಇರೋದು, ಮತ್ತು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ಸಣ್ಣ ವಿಷಯಕ್ಕೂ ಬೆಟ್ಟದಷ್ಟು ಜಾಸ್ತಿ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಅಂತಾರೆ ನೋಡಿ. ಸೊ ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಓವರ್ ಥಿಂಕಿಂಗು ಆಯಿತಾ, ಸಿಕ್ಕಾಪಟ್ಟೆ ಯೋಚನೆ ಮಾಡೋದು, ಅದೇನು ಇರೋದೇ ಇಲ್ಲ, ಅದನ್ನ ಹಂಗೆ ಮಾಡಿದ್ರೆ ಹಿಂಗೆ, ಹಿಂಗೆ ಮಾಡಿದ್ರೆ ಹಿಂಗೆ, ಈ ಥರ ಆಗಿರ್ಬೋದಾ, ಆ ಥರ ಆಗಿರ್ಬೋದಾ, ಅದೆಲ್ಲ ಯಾಕೆ ಬೇಕಲ್ವಾ. ಅದರಿಂದ ಏನು ಗೊತ್ತಾ, ನಮ್ಮ ಒಂದು BP ಬ್ಲಡ್ ಪ್ರೆಷರ್ದು ಇಂಪ್ಯಾಕ್ಟ್ ಮಾಡುತ್ತೆ ಅದು. ಸೊ ಅದು ವೇರಿಯೇಷನ್ ಆಗಿಬಿಡುತ್ತೆ. ಸೊ ಅದರಿಂದ ಏನು ಅಂದರೆ ನಮ್ಮ ಒಂದು ಏನು ಪಿತ್ತದು ನಾನು ಹೇಳ್ತಾ ಇದ್ದೀನಿ, ಸೊ ಅದು ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಆವಾಗಲೇ ಇದೆಲ್ಲ ಸೇರ್ಕೊಳ್ಳೋದು, ಟಾಕ್ಸಿನ್ ಎಲ್ಲ ಎಲ್ಲಿ ಸೇರ್ಕೊಳ್ಳುತ್ತೆ, ಲಿವರಲ್ಲಿ. ಸೊ ಇದು ನಾನು ಏನು ಒಂದು ಕಾಂಬಿನೇಷನ್ ಹೇಳಿದ್ನೋ, ಕೋಪ ಜಾಸ್ತಿ ಆಗುತ್ತೆ, ಮತ್ತು ಚಿಂತೆ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗುತ್ತೆ, ಇದೆಲ್ಲ ಏನು ಅಂದರೆ ವಾತ ಮತ್ತು ಪಿತ್ತನ ಎರಡೂ ಜಾಸ್ತಿ ಮಾಡಿಬಿಡುತ್ತೆ ಆಯಿತಾ. ಸೊ ವಾತ ಮತ್ತು ಪಿತ್ತನ ಎರಡೂ ಜಾಸ್ತಿ ಮಾಡಿದಾಗ ಅದು ತುಂಬಾ ಕೆಟ್ಟದು ನಮ್ಮ ಬಾಡಿಗೆ. ಸೊ ಅದರಿಂದನೇ ಸಿಕ್ಕಾಪಟ್ಟೆ ಈ ಥರ ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಈವನ್ ನಿಮಗೆ ಥೈರಾಯ್ಡ್ ಬರೋದು ಇರ್ಬೋದು, BP ಬರೋದಿರ್ಬೋದು, ಡಯಾಬಿಟಿಸ್ ಬರೋದಿರ್ಬೋದು, ಇದೆಲ್ಲ ಇದಕ್ಕೆ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ. ಎಲ್ಲ ಕಡೆಯಿಂದನೂ ನೋಡಿ ನೀವು ಈ ಥರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು ತುಂಬ ಸ್ಟ್ರೆಸ್ಸಿಂದನೇ ಅವ್ರು ಬಳಲ್ತಾ ಇರ್ತಾರೆ ಆಯಿತಾ. ಸೊ ಮೆಲೆಸ್ಮಾ ಆಗಿರ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಇದು ಜಾಸ್ತಿ ನಿಮಗೆ ಸ್ಕಿನ್ ತುಂಬ ರೆಡ್ಡಿಶ್ನೆಸ್ ಥರ ಅಂದರೆ ಪಿಂಪಲ್ಸ್ ಆಗೋದಿರ್ಬೋದು, ಮತ್ತು ಡಾರ್ಕ್ ಸ್ಪಾಟ್ಸ್ ಆಗೋದಿರ್ಬೋದು. ಸೊ ಇದೆಲ್ಲ ಹೇಗೆ ಅಂದರೆ ಮೆನೋಪಾಸ್ ಆಗುತ್ತೆ ನೋಡಿ, ಮೆನೋಪಾಸ್ ಆಗೋ ಟೈಮಲ್ಲಿ ಕೆಲವ್ರಿಗೆ ಅದು ಕಾಡುತ್ತೆ, ಪ್ಲಸ್ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಲೇಡೀಸ್ಗೆ ಅದು ಕೆಲವು ಲೇಡೀಸ್ಗೆ ಕಾಡುತ್ತೆ. ಮತ್ತು ಅದು ಪೀರಿಯಡ್ಸು ಇರ್ರೆಗ್ಯುಲರ್ ಆಗಿರುತ್ತೆ ನೋಡಿ, ಅಂದರೆ ಥೈರಾಯ್ಡ್ ಇಶ್ಯೂಸ್ ಇರೋರ್ಗೂ ಕೂಡ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲೆಸ್ಮಾ ಆಗಿರ್ಬೋದು, ಅದೆಲ್ಲ ಕಾಡುತ್ತೆ. ಈವನ್ ಬಟರ್ಫ್ಲೈ ಪ್ಯಾಟ್ರನ್ನು ಇಲ್ಲಿಂದ ಹಿಂಗೆ ಮೂಗೋರ್ಗೂ ಬಂದು ಹಿಂಗೆ ಬಟರ್ಫ್ಲೈ ಚಿಟ್ಟೆ ಥರ ಆಕಾರ ಬಂದಿರುತ್ತೆ ನೋಡಿ. ಸೊ ಅದೆಲ್ಲ ಸೊ ಈ ಥರ ಒಂದು ಸ್ಟ್ರೆಸ್ ಲೆವೆಲ್, ಪಿತ್ತನ ಜಾಸ್ತಿ ಮಾಡಿಕೊಂಡಾಗಲೇ ಆಗಿರುವಂತಹ ಒಂದು ಪಿತ್ತ ಮತ್ತು ವಾತ ಎರಡೂ
ಜಾಸ್ತಿ ಮಾಡ್ಕೊಂಡಾಗ ಆಗಿರುವಂತಹ ಒಂದು ದೋಷ ಆಗಿರುತ್ತೆ. ಸೊ ಇನ್ನೊಂದೇನು ಅಂದರೆ ಜಾಸ್ತಿ ಸನ್ ಎಕ್ಸ್ಪೋಜರ್ ಮಾಡೋದು, ಅಂದರೆ ಸೂರ್ಯನ ಬಿಸಿಲಿಗೆ ಹೋಗ್ಬಿಟ್ಟು ಜಾಸ್ತಿ ಹೊತ್ತು ತುಂಬ ಜನಕ್ಕಾಗಲ್ಲ ಇದು. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಬಿಸಿಲಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಸೊ ಫುಲ್ ಡೇ ಬಿಸಿಲಲ್ಲೇ ಹೊರಗಡೆನೇ ಕೆಲಸ ಮಾಡಬೇಕಾಗತ್ತೆ. ಸೊ ಅಂಥವ್ರು ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಹೆಂಗೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನೀವು ಹೆಂಗೆ ಮಾಡಬೇಕು ಅಂದರೆ, ಅರ್ಧ ಗಂಟೆ ಮುಂಚೆ ಮನೆ ಬಿಡ್ತಾ ಇದ್ದೀರಾ ಅಂದರೆ ಅರ್ಧ ಗಂಟೆ ಬಿಫೋರು ನೀವು ಅಪ್ಲೈ ಮಾಡಿರಬೇಕು ಸ್ಕಿನ್ಗೆ. ಫಸ್ಟ್ ಸನ್ಸ್ಕ್ರೀನ್ ಹಾಕೋಬೇಕು, ಆಮೇಲೆ ನಿಮ್ಮದು ಡೈಲಿ ಏನೋ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ತಿದ್ದೀರೋ ಆ ಡೈಲಿ ಕ್ರೀಮ್ನ ಹಾಕ್ಕೊಂಡು ಫಸ್ಟ್ ಸನ್ಸ್ಕ್ರೀನ್ ಹಾಕೊಳ್ಳಿ. ಅದಾದಮೇಲೆ 5 ನಿಮಿಷ ಬಿಟ್ಟು ನೀವು ಇದು ಡೈಲಿ ಕ್ರೀಮ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕಾಗತ್ತೆ. ಅರ್ಧ ಗಂಟೆ ಮುಂಚೆ ಹಾಕ್ಕೊಂಡಿರ್ಬೇಕು ಸನ್ಸ್ಕ್ರೀನು. ಡೈಲಿ ಕ್ರೀಮ್ ಬೇಕಾದ್ರೆ ನೀವು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೀವು ಹೊರಡುವಾಗ ರೆಡಿ ಆಗ್ತಿರಲ್ಲ, ಸೊ ಅವಾಗ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ಥರ ಮಾಡಬೇಕು. ಡೈಲಿ 2 ಟೈಮ್ಸ್ ಅಂತೂ ನೀವು ಅಪ್ಲೈ ಮಾಡಿರಲೇಬೇಕಾಗತ್ತೆ. ಸೊ ಸಂಜೆ ಹೊತ್ತೂ ಅಷ್ಟೇ ಒಂದು 4 ಗಂಟೆ 5 ಗಂಟೆ ಆ ಥರ ಬರುತ್ತಲ್ಲ, ಸೊ ಅಂಥ ಟೈಮಲ್ಲೂ ಒಂದು ಸ್ವಲ್ಪ ಬಿಸಿಲೋದು ಇದಿರುತ್ತೆ. ಸೊ ಆ ಟೈಮಲ್ಲೂ ಒಂದು ಸ್ವಲ್ಪ ಅಪ್ಲೈ ಮಾಡಿ ಬಿಟ್ಬಿಡಿ. ಸೊ ಆ ಥರ ಮಾಡೋದ್ರಿಂದ ಈವನ್ ಮನೇಲಿದ್ರೂ, ಸೊ ಕೆಲವರೆಲ್ಲ ಮನೇಲೂ ಇರ್ತಾರಲ್ಲ, ಸೊ ಮನೇಲಿದ್ರೂ ಏನು ಗೊತ್ತಾ, ಅದ್ರದ್ದು ಯು ವಿ ರೇಸು ಹೊರಗಡೆಯಿಂದನೂ ಬರುತ್ತೆ ಮನೆಯೊಳಗೆ ಆ ಥರ. ಸೊ ಮನೇಲಿರೋರು ಮಾಡಲೇಬೇಕು. ಸೊ 20 ಇಯರ್ಸ್ ಆದಮೇಲೆ ಆಯಿತಾ, ಮುಂಚೆ ಎಲ್ಲ ತುಂಬ ಇದಿರೋದು, ಇವಾಗೆಲ್ಲ 20 ವರ್ಷ ಆದಮೇಲೆ ಇದು ಸನ್ಸ್ಕ್ರೀನ್ ಯೂಸ್ ಮಾಡೋದು ಒಳ್ಳೆಯದೇ ನನ್ನ ಪ್ರಕಾರ, ಆಯಿತಾ. ಸೊ ಬನ್ನಿ. ಸೊ ನಾನಿವಾಗ ಅದ್ರದ್ದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತ. ಸೊ ಇಂಟೇಕ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನಾನಿವಾಗ ನಿಮಗೆ ತಗೊಂಬಂದು ತೋರಿಸ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಅದನ್ನು ಫಸ್ಟು ಇಂಟೇಕ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರದ್ದು ಹೇಳ್ತಾ ಇದ್ದೀನಿ. ಸೊ 2 ಟೈಪಲ್ಲಿ ನೀವು ಮಾಡ್ಕೋಬೋದಾಗುತ್ತೆ. ಸೊ ಒಂದು ಹೇಗೆ ಅಂದರೆ, ಒಂದು ಗ್ಲಾಸಲ್ಲಿ ನಾನು ಒಂದು ಬಿಸಿ ನೀರು ತೊಗೊಂಡಿದ್ದೀನಿ. ಬಿಸಿ ನೀರು ಅಂದರೆ ಬೆಚ್ಚಗಿರೋ ನೀರು ತೊಗೋಬೇಕು, ಲ್ಯೂಕ್ ವಾರ್ಮ್ ವಾಟರೇ ತೊಗೋಬೇಕಾಗತ್ತೆ. ಯಾವಾಗಲೂ ಅಷ್ಟೇ ತುಂಬ ಬಿಸಿನೂ ಕುಡಿಬಾರ್ದು, ತುಂಬ ತಣ್ಣಗಿರೋದು ಕುಡಿಬಾರ್ದು. ನಾರ್ಮಲ್ ವಾಟರ್ ಕುಡಿಬೋದು, ಇಲ್ಲಾಂದರೆ ನೀವು ಈ ಥರ ಬೆಚ್ಚಗಿರುವ ನೀರು ಕುಡಿಬೋದು. ತುಂಬ ಒಳ್ಳೆಯದು ಅಂದರೆ ಬೆಚ್ಚಗಿರುವ ನೀರು. ಯಾಕೆಂದರೆ ನಾವು ತಿಂದಿರುವಂತಹ ಸ್ಪೈಸಿ ಫುಡ್ ಏನಾದ್ರು ತಿಂದಿದ್ರೆ ಅದು ಚೆನ್ನಾಗಿ ಅದು ಬಾಡಿನಲ್ಲಿ ಡೈಜೆಷನ್ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಬೆಚ್ಚಗಿರುವ ನೀರನ್ನ ತೊಗೋತಾ ಇದ್ದೀನಿ. ಸೊ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ, ಪಿಗ್ಮೆಂಟೇಷನ್ ಇರೋರಿಗೆ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇರೋದಲ್ವಾ. ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ ಇರೋರಿಗೆ ಹೇಳ್ತಾ ಇರೋದು. ಸೊ 3 ಜನಕ್ಕೂ ಯೂಸ್ ಆಗುತ್ತೆ ಇದು. ಸೊ ನೀವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಐದರ್ ಇದು ಯಾವ್ದು ಹೇಳಿ, ಕೊಬ್ಬರಿ ಎಣ್ಣೆನೂ ಕೋಲ್ಡ್ ಪ್ರೆಸ್ಡ್ ತೊಗೋಬೇಕು. ಯಾವುದೇ ಪ್ಯಾರಾಶೂಟು, ಯಾವುದೇ ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ಯಾವುದೇ ಒಂದು ಬೇರೆ ಬೇರೆ ಬ್ರ್ಯಾಂಡ್ದು ತೊಗೋಬಾರ್ದು, ಪ್ಯೂರ್ ಆಗಿರಬೇಕು. ಕೊಬ್ಬರಿನ ಇದು ಮಾಡ್ತಾರೆ ನೋಡಿ, ಗಾಣಿಗ ಅದು ಅಂತಾರೆ ನೋಡಿ, ಕೋಲ್ಡ್ ಪ್ರೆಸ್ಡ್ ಆಯಿತಾ. ಆ ಥರದ್ದು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಏನೋ ಅಂತಾರಲ್ಲ, ಸೊ ಆ ಥರದ್ದು ಹುಡುಕಿ ಎಲ್ಲ ಕಡೆ ಸಿಗುತ್ತೆ ಈಗ ಸೂಪರ್ ಮಾರ್ಕೆಟಲ್ಲಿ. ಸೊ ಅಂಥ ಒಂದು ಕೊಕೊನಟ್ ಆಯಿಲು ನೀವು ಎಡಿಬಲ್ ಆಗಿರುತ್ತೆ, ಅಂದರೆ ತಿನ್ನೋದಕ್ಕೂ ಉಪಯುಕ್ತವಾಗಿರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಅದೇನು ಅಂದರೆ ಸ್ಕಿನ್ಗೂ ಅಪ್ಲೈ ಮಾಡ್ಬೋದು, ಪ್ಲಸ್ ಇಂಟೇಕು ಮಾಡ್ಬೋದು. ಸೊ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅರ್ಧ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡು, ಸೊ ಇದು ಎಷ್ಟು ನಮ್ಮ ಒಂದು ಬಾಡಿನಲ್ಲಿ ಪಿತ್ತ ಆಗಿರ್ಬೋದು, ವಾತ ಆಗಿರ್ಬೋದು, ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬರುತ್ತೆ. ಸೊ ನೋಡಿ ಹಾಕ್ಕೊಂಡಿದ್ದೀನಿ, ಎಲ್ಲ ಜಿಡ್ಡು ಥರ ಬರುತ್ತಲ್ಲ. ಸೊ ಇದು ಮಾರ್ನಿಂಗ್ ಎಂಟಿ ಸ್ಟಮಕಲ್ಲೇ ನೀವು ಕುಡಿಬೇಕಾಗುತ್ತೆ, ಆಯಿತಾ. ಸೊ ಇದು ಒಂದು ಮೆಥಡ್ ಆಗಿತ್ತು. ಸೊ ನೋಡಿ ನಾನು ಕುಡಿದು ತೋರಿಸ್ತೀನಿ. ಏನು ಅಂದರೆ ನಮ್ಮ ತುಂಬ ಚೆನ್ನಾಗಿ ಪ್ಯೂರಿಫೈ ಮಾಡಿಬಿಡುತ್ತೆ ನಮ್ಮದು ಏನೋ ಒಂದು ಗಟ್ ಹೆಲ್ತ್. ಇದು ಜಿಡ್ಡಾಗಿರುತ್ತೆ ನೋಡಿ, ಗಟ್ ಹೆಲ್ತ್ ಎಲ್ಲ ಕ್ಲೀನ್ ಮಾಡಾಕುತ್ತೆ. ಎಷ್ಟೋ ವರ್ಷದಿಂದ ನಾವು ತಿಂದಿರೋ ಆಹಾರ ಪದಾರ್ಥ ಎಲ್ಲ ಕೆಲವು ಸ್ಟಫ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತಲ್ವ, ಅಂದರೆ ಅದು ಸರಿಯಾಗಿ ಅದು ಕ್ಲಿಯರ್ ಆಗಿರಲ್ಲ. ಸೊ ಟಾಕ್ಸಿನ್ ಎಲ್ಲ ಲಿವರಲ್ಲಿ ಸಂಗ್ರಹ ಆಗಿರೋದೆಲ್ಲ ನೀಟಾಗಿ ಇದು ಕ್ಲೀನ್ ಮಾಡಾಕುತ್ತೆ. ಸೊ ಈ ಥರ ಮಾಡೋದ್ರಿಂದನೇ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣ್ತೀರಾ, ಮುಖ ತುಂಬ ಬೆಳ್ಳಗಾಗ್ತೀರಾ. ಅದಕ್ಕೆ ನೋಡಿ ಕೋಕೋನಟ್ ಆಯಿಲ್ ನಿಮ್ಗೆ ಗೊತ್ತಾ, ಆಯಿಲ್ ಪುಲ್ಲಿಂಗ್ ಅಂತ ಎಲ್ಲ ಮಾಡ್ತಾರೆ ಗೊತ್ತಾ, ಆಯಿಲ್ನ ಬಾಯಲ್ಲಿ ಹಾಕೊಂಡು. ಬಟ್ ಏನು ಅಂದರೆ ಅದು ಗಂಟ್ಲಿಗೆ ಏನಾರು ಹೊಟ್ಟೋರೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಥೈರಾಯ್ಡ್ ಇಶ್ಯೂಸ್ ಇರೋರೆಲ್ಲ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಥರ ಮಾಡ್ಕೊಳ್ಳಿ. ಇದನ್ನು ನೀವು ಕುಡಿದಾಗ ಹೊಟ್ಟೆ ಒಳಗೆ ಹೋಗುತ್ತಲ್ವ, ಸೊ ಅದೆಲ್ಲ ಕ್ಲೀನ್ ಮಾಡಾಕುತ್ತೆ. ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಳ್ಳಿ ಸಾಕು, ಆಯಿತಾ. ಇದೊಂದು ಮೆಥಡ್ ಆಯಿತಾ. ಸೊ ಇನ್ನೊಂದು ತೋರಿಸ್ತೀನಿ ಬನ್ನಿ. ಸೊ ಆಧಾರ ಮಾಡ್ಬೋದು, ಇದಾರ ಎರಡರಲ್ಲಿ ನಿಮ್ಮ ಇಷ್ಟ. ಸೊ ನಾನು ಇದನ್ನು ಅಂದರೆ ಕಾಫಿದು ಡಿಕಾಕ್ಷನ್ ಜೊತೆ ತೊಗೊಳೋದಲ್ವಾ. ಸೊ ನೋಡಿ ಬಿಸಿ ನೀರು ಅಂದರೆ ಬೆಚ್ಚಗಿರುವ ನೀರು ಇನ್ನೊಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ.
ಸೊ ಅದನ್ನು ಅಷ್ಟೇ ಪ್ಯೂರ್ ಕೌ ಮಿಲ್ಕೇ ಇರಬೇಕು, ಅಂದರೆ ಶುದ್ಧವಾದ ಹಸುವಿನ ತುಪ್ಪ, A1 ಹಸುವಿನ ತುಪ್ಪನೇ ನಾನು ತೊಗೊಂಡಿರೋದು. ಹುಡುಕಿ ತಗೊಳ್ಳಿ ನೀವು, ಆಯಿತಾ, ಸಿಗುತ್ತೆ ಆ ಥರ ಪ್ಯೂರ್ ಆಗಿರೋದು. ಬೇಕಾದ್ರೆ ನೀವು ನಂದಿನಿ ತುಪ್ಪನೂ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ಮುಂಚೆ ಅದನ್ನೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಸೊ ಆಯಿತಾ, ಸೊ ಈ ಒಂದು ತುಪ್ಪ ಅದು ನೋಡಿ, ಇದನ್ನು ನಾನು ಅರ್ಧ ಸ್ಪೂನಷ್ಟು ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಇಷ್ಟ, ಅರ್ಧ ತೊಗೊಳ್ಳಿ, ಇಲ್ಲ 1/4 ಸ್ಪೂನ್ ಆದರೆ 1/4 ಸ್ಪೂನ್ ತೊಗೊಳ್ಳಿ. ಸೊ ನೋಡಿ, ನಾನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಗೀನ. ಸೊ ಈ ಒಂದು ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದೂ ಅಷ್ಟೇ ಜಿಡ್ಡು ಬರುತ್ತೆ, ಬೇರೆ ಏನೂ ಹಾಕಂಗಿಲ್ಲ, ಅಷ್ಟೇ ಜಸ್ಟ್ ಇದು ಖಾಲಿ ಹೊಟ್ಟೆನಲ್ಲಿ. ಯಾರಿಗೆ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸು ಇದೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಆಸೆ ಇದೆಯೋ ಅವ್ರಿಗೆ ನಾನು ಹೇಳ್ತೇನೆ. ಸೊ ಮಾರ್ನಿಂಗ್ ಡ್ರಿಂಕ್ದು ನಾನು ಹೇಳ್ಕೊಡ್ತಾ ಇರೋದು. ಸೊ ಇದು ಮಾಡೋದ್ರಿಂದ ಏನು ಅಂದರೆ ಗಟ್ ಹೆಲ್ತು ಚೆನ್ನಾಗಾಗುತ್ತೆ, ಆಯಿತಾ. ಈ ಥರ ಒಂದು ಮಾಡ್ಕೊಳ್ಳಿ. ಸೊ ಇದಾಯಿತು ಇಂಟೇಕು, ಸಿಂಪಲ್ಲಾಗೆ ಹೇಳ್ಕೊಟ್ಟಿದ್ದೀನಿ. ಯಾವುದೇ ಒಂದು ಜಾಸ್ತಿ ಏನೇನೋ ಹಾಕಿ ಮಾಡೋ ಅಂಥದ್ದು ಹೇಳಿಲ್ಲ, ಜಸ್ಟ್ ನಿಮಗೆ ಸಿಂಪಲ್ಲಾಗಿ ಹೊಟ್ಟೆ ಕ್ಲೀನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಪಿಗ್ಮೆಂಟೇಷನ್ ಇರೋರು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಪಿಂಪಲ್ಸ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ಕ್ಲಿಯರ್ ಸ್ಕಿನ್ ಬೇಕು ಅಂತ ಯಾರಿಗೆ ಆಸೆ ಇದೆಯೋ, ಬ್ಯೂಟಿಫುಲ್ ಮುಖ ಬೇಕು ಅನ್ನೋರಿಗೆ ಯಾರಿಗೆ ಆಸೆ ಇದೆಯೋ, ಸೊ ಅವರೆಲ್ಲ ಮಾಡ್ಕೊಳ್ಳಿ, ಆಯಿತಾ. ಸೊ ಬನ್ನಿ ಇವಾಗ ಅಪ್ಲೈ ಮಾಡೋದು ಹೇಳ್ತೀನಿ. ಬನ್ನಿ ಇವಾಗ ಮುಖಕ್ಕೆ ಅಪ್ಲೈ ಮಾಡೋದು ಹೇಳ್ಕೊಡ್ತೀನಿ, ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೊ ಇದು ಏನು ಗೊತ್ತಾ, 1 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮೆಥಡಲ್ಲಿ ಮಾಡಿ ತುಂಬ ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಒಂದು ಪ್ಲ್ಯಾಂಟ್ ಬೇಸ್ಡ್ ನೀವು ತಗೋಬೋದು, ಅಂದರೆ ನಿಮ್ಮ ಪಾಟಲ್ಲಿ ಬೆಳೆಸ್ಕೊಂಡಿರ್ತೀರಲ್ಲ, ನಿಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ಅಲೋವೆರಾನ ಯೂಸ್ ಮಾಡ್ಬೋದು. ಅದಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುವಂತಹ ಅಲೋವೆರಾನ ಯೂಸ್ ಮಾಡಿ. ಸೊ ನಾನು ಫ್ರೆಶ್ ಆಗಿ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನಮ್ಮ ಮನೆ ಪಾಟಲ್ಲಿ ನಾನು ಬೆಳೆಸಿ ಇಟ್ಕೊಂಡಿದ್ದೀನಿ. ಸೊ ನಾನು ಯಾವಾಗಲೂ ಯೂಸ್ ಮಾಡ್ಕೊತಾ ಇರ್ತೀನಿ, ಆಯಿತಾ. ಸೊ ಇದರಲ್ಲಿ ಒಂದು ಸ್ವಲ್ಪ ಪೀಸ್ ಹಿಂಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದ್ರದ್ದು ಜೆಲ್ಲಿನ ನಾವು ತಕ್ಕೋಬೇಕಾಗುತ್ತೆ. ಸೊ ಅದ್ರದ್ದು ಜೆಲ್ಲಿನ ನಾನು, ಸೊ ನೋಡಿ ಈ ಥರ ಚಾಕು ತೊಗೊಂಡು ಅದನ್ನು ಹಿಂಗೆ ಲೋಳೆ ಥರ ಮಾಡ್ಕೋಬೋದು ನೀವು. ಜಾಸ್ತಿ ಚಾಕು ತೋರ್ಸಂಗಿಲ್ಲ, ಅದಕ್ಕೆ ಹೇಳಿದ್ನಲ್ಲ ನಿಮಗೆ, ಶಾರ್ಪು ಇದು ಎಲ್ಲ ತೋರ್ಸಂಗಿಲ್ಲ. ಸೊ ಫಸ್ಟ್ ಅದು ಅಲೋವೆರಾದೆಲ್ಲ ಒಂದು ಸ್ವಲ್ಪ ರಸನ ತೊಗೊಂಡಿದ್ದೀನಿ, ಆಯಿತಾ. ಸೊ ನೋಡಿ ಅಲೋವೆರಾದು ರಸ ಒಂದು ಸ್ವಲ್ಪ ಬಂದಿದೆ, ಒಂದು ಸ್ವಲ್ಪ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಷ್ಟು ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ಏನು ಅಂದರೆ ಮುಲೇತಿ ಬೇಕಾಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಮುಲೇತಿ ಏನು ಗೊತ್ತಾ, ನಿಮ್ಮದು ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಈವನ್ ನಿಮ್ಮ ಪಿಂಪಲ್ಸು ಎಲ್ಲರಿಗೂ ಯೂಸ್ ಆಗುತ್ತೆ. ಈವನ್ ನಾನು ಕೂಡ ಹಾಕೋತೀನಿ ಫ್ರೆಂಡ್ಸ್, ನಿಜವಾಗ್ಲೂ ಹಾಕೋತೀನಿ, ಡೈಲಿ ಹಾಕೋತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಗೊತ್ತಾ, ರೋಸ್ ವಾಟರಲ್ಲಿ ಹಾಕ್ಕೊಂಡಿರ್ತೀನಿ, ಒಂದೊಂದು ಸಲ ಮೊಸರಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ನಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಅಲ್ವಾ, ಸೊ ನಾನು ಒಂದೊಂದು ಸಲ ಮೊಸರಲ್ಲಿ ಹಾಕಿದ್ರೆ ಡ್ರೈ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದೊಂದು ಸಲ ನಾನು ಇದು ಯಾವುದದು ರೋಸ್ ವಾಟರಲ್ಲಿ ಮಿಕ್ಸ್ ಮಾಡೋದಿರ್ಬೋದು, ಇಲ್ಲ ಹಾಲು ಹಾಕೋಬೋದು, ಹಾಲು ಬೆಸ್ಟು. ನಾನು ಹಸಿ ಹಾಲು ಜೊತೆನೂ ಮಾಡ್ತೀನಿ, ಆಯಿತಾ. ಸೊ ಅದು ಮುಲೇತಿ ಯಾವತ್ತಿರೂ ನಿಮ್ಮ ಮುಖಕ್ಕೆ ಹಾಳು ಮಾಡಲ್ಲ, ಅದಂತೂ ನೆನ್ಪಿಟ್ಕೊಳ್ಳಿ. ಸೊ ಆಯಿತಾ, ಇದೊಂದು ಸ್ವಲ್ಪ ಹಾಕ್ಕೊಂಡೆ ನೋಡಿ, ಮುಲೇತಿ ಒಂದು ಸ್ವಲ್ಪ ಹಾಕ್ಕೊಂಡೆ. ಸೊ ಏನು ಗೊತ್ತಾ, ಇದೆಲ್ಲ ಸ್ಕಿನ್ ಚೆನ್ನಾಗಿ ಮಾಡೋದೇ ಹೊರತು ಯಾವುದೂ ಹಾಳು ಮಾಡಲ್ಲ, ಸ್ಕಿನ್ನಿನ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಯಾರಿಗೆ ಬ್ಯೂಟಿಫುಲ್ ಸ್ಕಿನ್ ಬೇಕೋ ಅವರೆಲ್ಲ ಮಾಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಮಂಜಿಷ್ಟಾನ ತೊಗೋತಾ ಇದ್ದೀನಿ, ಅಂದರೆ ಕೆಂಪು ಚಂದನ ಥರ ಬರುತ್ತೆ, ಇದೊಂದು ಸ್ವಲ್ಪ ಕೆಂಪಗಿರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಅದರಲ್ಲಿ ಒಂದು ಸ್ವಲ್ಪ ತೊಗೋತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಅದರಲ್ಲಿ ತೊಗೋಬೇಕಾಗುತ್ತೆ. ಸೊ ಅದಾದಮೇಲೆ ತುಂಬ ಒಳ್ಳೆ ರೆಮಿಡಿ ಏನು ಅಂದರೆ, ಈ ಒಂದು ಪಿಗ್ಮೆಂಟೇಷನ್ಗೆ ಕುಂಕುಮಾದಿ ತೈಲ ಬೇಕಾಗುತ್ತೆ. ಸೊ ಕುಂಕುಮಾದಿ ತೈಲ ಅಂತ ನೀವು ಇದು ಆಯುರ್ವೇದಿಕ್ ಶಾಪಲ್ಲಿ ಕೇಳಿ, ಪ್ಯೂರ್ ಇರೋದೇ ಕೊಡ್ತಾರೆ, ಒಂದು 300 ರೂಪಾಯಿ ಒಳಗಡೆ ಸಿಗುತ್ತೆ ನಿಮಗೆ. ಸೊ ನಂದು BV ಪಂಡಿಟ್ಸ್ ಕುಂಕುಮಾದಿ ತೈಲಮ್ ಅಂತ. ಸೊ ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಸೊ ಜಸ್ಟ್ ನಾನು ಹಾಕೋದು ಯೂಸ್ ಆಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು ನೋಡಿ. ಸೊ ಜಸ್ಟ್ ಒಂದು 3 ಡ್ರಾಪ್ ಅಷ್ಟೇ, ಯಾಕೆಂದರೆ ಇದು ತುಂಬ ಪ್ಯೂರ್ ಇರುತ್ತೆ, 3 ಡ್ರಾಪೇ ಸಾಕಾಗುತ್ತೆ, ಯಾಕೆಂದರೆ 1 ತಿಂಗಳು ಮಾಡಬೇಕಲ್ಲ ನೀವು, ಆಯಿತಾ. ಅದಾದಮೇಲೆ ಕೇಸರಿದು ದಳ ತೊಗೋಬೇಕಾಗುತ್ತೆ. ಸೊ ನಾನು ಇದ್ರದ್ದು ಒಂದು 2-3 ಪೀಸ್ ಹಾಕ್ಕೊತಾ ಇದ್ದೀನಿ. ಕೇಸರಿದು 2-3 ಎಸಳುಗಳು, 2-3 ಎಸಳು ಸಾಕಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು ಒಂದು 15 ದಿನ ಮಾಡಿ, ಆವಾಗ ನಿಮ್ಮ ಸ್ಕಿನ್ನಲ್ಲಿ ನೀವು ಚೇಂಜಸ್ ಕಾಣ್ತೀರಾ, ನಿಜವಾಗ್ಲೂ ಕಾಣ್ತೀರಾ, ಯಾಕಂದರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಹಾಕಾದ್ಮೇಲೆ ಸೊ ಆಲ್ರೆಡಿ ನಾವು ಇವಾಗ ನೋಡಿ ಫೈನಲ್ ಆಗಿ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಕೋಕೋನಟ್ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೆ. ಸೊ ಇದು ಫೈನಲ್ ಆಗಿ ರೆಡಿ ಆಯಿತು. ನಮ್ಮ ಒಂದು ಏನು ಒಂದು ಅಲೋವೆರಾ ಹಾಕಿದ್ದೀವಿ, ಮುಲೇತಿ ಹಾಕಿದ್ದೀವಿ, ಮತ್ತು ಮಂಜಿಸ್ಟ್ ಹಾಕಿದ್ದೀವಿ, ಕುಂಕುಮಾದಿ ತೈಲ ಹಾಕಿದ್ದೀವಿ, ಕೇಸರಿ ದಳಗಳು ಹಾಕಿದ್ದೀವಿ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಸೊ ಅಷ್ಟನ್ನು ಮಾಡಿಬಿಟ್ಟು ಫೇಸ್ಗೆಲ್ಲ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಸೊ ಅಂಥ ಕಡೆ ಎಲ್ಲ ಅಪ್ಲೈ ಮಾಡ್ಕೊತಾ ಬನ್ನಿ, ಆಯಿತಾ. ಸೊ ಈ ಥರ ಮಾಡೋದ್ರಿಂದ ನಿಮಗೆ 1 ಮಂತ್ ಒಳಗೇ ನಿಮ್ಮದು ಅದು ಪಿಗ್ಮೆಂಟೇಷನ್ದು ಏನಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ.
ಸೊ ಈ ಥರ ಒಂದು ರೆಮಿಡಿನ ಟ್ರೈ ಮಾಡಿ. ಸೊ ಮಾರ್ನಿಂಗ್ ಡ್ರಿಂಕ್ ಏನೆರಡು ತೋರಿಸಿದ್ನೋ, ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ತುಪ್ಪ, ಎರಡರಲ್ಲಿ ಒಂದು ಚೂಸ್ ಮಾಡಿ ಅದ್ರ ಜೊತೆಗೆ ಈ ಥರ ಒಂದು ಪ್ಯಾಕ್ನ ಡೈಲಿ ಅಪ್ಲೈ ಮಾಡ್ತಾ ಬಂದಾಗ, ಸೊ ಡೈಲಿ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಆ ಥರ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಆಯಿತಾ? ಸೊ ತುಂಬ ಬ್ಯೂಟಿಫುಲ್ ಆಗು ಕಾಣಿಸ್ತೀರಾ, ಒಂಥರ ನೋಡೋದಕ್ಕೆ ತುಂಬ ಲುಕ್ ಆಗು ಕಾಣಿಸುತ್ತೆ, ಆಯಿತಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ. ಸೊ ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ನೇ ನಾನು ತೊಗೊಂಬರ್ತಾ ಇರ್ತೀನಿ, ಯೂಸ್ಫುಲ್ ಕಂಟೆಂಟ್ನೇ ನಾನು ಕೊಡೋದ್ರಿಂದ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.